ಖಂಡಿತ. ರಾಮಸ್ವಾಮಿ ಸರ್ ಒಂದು ಪ್ರೆಸ್ ನೋಟ್ ಮಾಡಿ. ನಮಸ್ಕಾರ ಸರ್. ನಾವು ಕರ್ನಾಟಕ ಕ್ರೀಡಾ ಪ್ರಾಧಿಕಾರದಲ್ಲಿ ಕ್ರೀಡಾ ತರಬೇತುದಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ವಿ. ಸುಮಾರು 73 ಜನ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕ್ರೀಡೆಗಳಲ್ಲಿ ತರಬೇತುದಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ವಿ. ನಮ್ಮನ್ನು ಅಕ್ಟೋಬರ್ 16ನೇ ತಾರೀಕು ನಮ್ಮ ಒಂದು ಗುತ್ತಿಗೆ ಟೈಮ್ ಮುಗೀತು ಅಂತ ನಮ್ಮನ್ನು ಕರ್ತವ್ಯದಿಂದ ಕೈ ಬಿಟ್ಟಿರ್ತಾರೆ. ಆ ಸಮಯದಲ್ಲಿ ನಾವು ಇಲಾಖೆನ ಕೇಳ್ಕೊಂಡಿದ್ವಿ. ಆಗಸ್ಟಿಂದ ಸಹ ಇಲಾಖೆಗೆ ಮನವಿಗಳನ್ನ ಕೊಟ್ಟು ದಯವಿಟ್ಟು ಈ ಸಮಯದಲ್ಲಿ ಬಿಡಬೇಡಿ, ಕರೋನಾ ಪರಿಸ್ಥಿತಿಯಲ್ಲಿ ನಮಗೆ ಕ್ರೀಡಾ ಇಲಾಖೆ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಸೋರ್ಸ್ ಇರೋದಿಲ್ಲ, ನಾವು ಆರ್ಥಿಕವಾಗಿ ತುಂಬ ಹಿಂದುಳಿಬೇಕಾದಂಥ ಪರಿಸ್ಥಿತಿ ಉಂಟಾಗುತ್ತೆ, ದಯವಿಟ್ಟು ನಮ್ಮನ್ನು ಗಮನಿಸಿ ನಮ್ಮನ್ನು ಕರ್ತವ್ಯದಲ್ಲಿ ಮುಂದುವರಿಸಿ ಅಂತ ಕೇಳ್ಕೊಂಡಿದ್ರು ಸಹ ಅದಕ್ಕೆ ಯಾವುದೇ ರೀತಿ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡದೆ ಅಕ್ಟೋಬರ್ 16ನೇ ತಾರೀಕು ನಮ್ಮನ್ನು ಕರ್ತವ್ಯದಿಂದ ಕೈ ಬಿಟ್ಬಿಟ್ರು. ಅದಾದ ನಂತರದಲ್ಲಿ ನಾವು ಇಲಾಖೆಗೆ ಅದಾದಮೇಲೂ ಸಹ ಇಲಾಖೆಗೆ ಮನವಿಗಳನ್ನ ಕೊಟ್ಟರು ಸಹ ಇದುವರೆಗೂ ಇಲಾಖೆ ತುಂಬ ನಿರ್ಲಕ್ಷ್ಯ ತೋರಿದೆ, ನಮ್ಮ ಮನವಿಗಳಿಗೆ ಸ್ಪಂದಿಸ್ತಿಲ್ಲ. ಆ ಒಂದು ಉದ್ದೇಶದಿಂದ ಈಗ ನಾವು ಒಂದು ಧರಣಿ ಸತ್ಯಾಗ್ರಹನ ಆರಂಭ ಮಾಡಿದ್ದೀವಿ. ಈ ಧರಣಿ ಸತ್ಯಾಗ್ರಹದ ಮುಖಾಂತರ ನಾವು ಸರ್ಕಾರಕ್ಕೆ ಆಗ್ರಹಿಸ್ತೀವಿ, ದಯವಿಟ್ಟು ನಮ್ಮ 73 ಜನನ ಏನಿದೆ ನಮ್ಮನ್ನು ಕರ್ತವ್ಯದಲ್ಲಿ ಮುಂದುವರಿಸಿ ನಮ್ಮ ಒಂದು ಕುಟುಂಬಗಳಿಗೆ ಆ ಒಂದು ಆಧಾರ ಬಿಟ್ಟು ಬೇರೆ ಇರೋದಿಲ್ಲ. ಆದ್ದರಿಂದ ದಯವಿಟ್ಟು, ಯಾಕಂದರೆ ಕ್ರೀಡಾ ತರಬೇತುದಾರರು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಅನೇಕ ಸ್ತರಗಳಲ್ಲಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸಿರ್ತಾರೆ. ಅಂಥವ್ರಿಗೆ ಇವತ್ತು ಬೀದಿಯಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ನಮ್ಮನ್ನು ರಕ್ಷಿಸಬೇಕು ಅಂತ ಇಲಾಖೆಯಲ್ಲಿ ಮನವಿ ಮಾಡ್ತೀವಿ ಸರ್. ಧನ್ಯವಾದ.